ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ. ಎಲ್ಲ ಗೋಭಕ್ತ ಬಾಂಧವರಿಗೂ ರಾಧಾಸುರವಿ ಗೋಮಂದಿರದ ಭಕ್ತಿಭೂಷಣ್ ದಾಸರಿಂದ ಪ್ರಣಾಮಗಳು. ಇವತ್ತು ನಾವು ವಿಶೇಷವಾಗಿ ಮುಖದ ಸೌಂದರ್ಯ ಮತ್ತು ಶಾರೀರಿಕ ಸೌಂದರ್ಯದ ಸೌಂದರ್ಯ ಸಾಧನಗಳನ್ನು ಅಂದ್ರೆ ಕೆಮಿಕಲ್ ರಹಿತವಾದಂತ ಈ ಶೃಂಗಾರ ಸಾಧನಗಳನ್ನು ಹೇಗೆ ನಾವಿಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತಿನ ದಿನ ಅನೇಕ ಜನ ಫೇಸ್ ಪ್ಯಾಕ್, ಫೇಸ್ ವಾಶ್ ಅಥವಾ ಮುಖದ ಅದು ಸಿರಮ್ ಅಂದ್ರೆ ಎಣ್ಣೆಯ ಕುಂಕುಮಾದಿ ತೈಲ ಅಂತ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಶೃಂಗಾರಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ, ಮುಖದ ಸೌಂದರ್ಯಕ್ಕೆ. ಅದರಲ್ಲಿ ತುಂಬಾ ಅನೇಕ ಪ್ರಕಾರದ ಕೆಮಿಕಲ್ಸ್ಗಳು, ಡೇಂಜರ್ ಕೆಮಿಕಲ್ಸ್ಗಳು, SLS ಇರಲಿ, SLES ಇರಲಿ, ಅನೇಕ ಪ್ರಕಾರದ ಪ್ಯಾರಫಿನ್ ವಸ್ತುಗಳಲ್ಲಿ ಇಂಥ ಅನೇಕ ವಸ್ತುಗಳಿಂದ ನಮ್ಮ ಆ ಮುಖದ ಸೌಂದರ್ಯಗಳು ತಕ್ಷಣಕ್ಕೆ ಒಂದು ಸ್ವಲ್ಪ ಗ್ಲೋ ಬರ್ತದೆ, ಆದರೆ ಲಾಂಗ್ ಟೈಮ್ಗೆ ತುಂಬಾ ದಿವಸದ ನಂತರ ಅದು ಎಫೆಕ್ಟ್ ಬೀಳ್ತದೆ ಶರೀರದ ಚರ್ಮಗಳಿಗೆ, ನಮ್ಮ ಚರ್ಮಗಳ ಮೇಲೆ ಪ್ರಭಾವ ಬೀಳ್ತದೆ. ಕ್ಯಾನ್ಸರ್ ಕಾರಕ ಅಥವಾ ಬೇರೆ ಬೇರೆ ತರದ ರೋಗಗಳು ಇದರಿಂದ ಉತ್ಪನ್ನ ಆಗ್ತದೆ. ಅದಲ್ಲದೆ ನಾವು ಏನು ಯೂಸ್ ಮಾಡ್ತಾ ಇರೋದು ಭೂಮಿಗೆ ಸಹ ಹಾನಿಕಾರಕ. ಅದರಿಂದ ಭೂಮಿಯು ವಿಷಯುಕ್ತ ಆಗ್ತದೆ. ಒಂದಷ್ಟು ಅದನ್ನು ಮಾಡುವ ಕಂಪನಿಗಳಿಂದ ನದಿಗಳು ವಿಷಯುಕ್ತ ಆಗ್ತದೆ. ನಾವು ಸಂಪೂರ್ಣ ಅದನ್ನು ನೋಡಿ ನ್ಯಾಚುರಲ್ ಆಗಿ ಮೊದಲು ಹೇಗೆ ವೈದಿಕ ಕಾಲದಲ್ಲಿ ಅಂದ್ರೆ ಸುಮಾರು ಈ ಮಾಡರ್ನ್ ಇಂಥ ಕೆಮಿಕಲ್ಸ್ಗಳು ಬರುವುದಕ್ಕಿಂತ ಮೊದಲು ಜನರು ಏನು ಉಪಯೋಗ ಮಾಡ್ತಾ ಇದ್ರು, ಏನು ಸ್ಕಿನ್ ಎಷ್ಟು ಸಾಫ್ಟ್ ಆಗ್ತಾ ಇತ್ತು, ಆ ಸಾಧನಗಳ ಮೂಲಕ ಅದನ್ನು ನಾವು ಉಪಯೋಗ ಮಾಡಿದ್ರೆ ನಮ್ದು ಸ್ಕಿನ್ ಒಳ್ಳೆದಿರ್ತದೆ, ರೈತರು ಉಳಿತಾರೆ, ಗೋವು ಉಳಿತದೆ, ಮತ್ತೆ ಪ್ರಕೃತಿಯು ಉಳಿತದೆ, ಭೂಮಿಯು ಉಳಿತದೆ. ಅದರಿಂದ ನಾವು ನಮ್ಮ ಗೋಶಾಲೆಯಲ್ಲಿ 3 ಪ್ರಕಾರದ ಮುಖಕ್ಕೆ ಬಳಸುವಂತ ಒಂದು ಫೇಸ್ ಪ್ಯಾಕ್, ಇನ್ನೊಂದು ಫೇಸಿಗೆ ಹಾಕುವಂತ ಎಣ್ಣೆ, ಒಂದು 5 ಡ್ರಾಪ್ ಹಾಕಿ ಎಣ್ಣೆಯನ್ನು ಮಸಾಜ್ ಮಾಡುವಂಥದ್ದು, ಕುಂಕುಮಾದಿ ತೈಲ, ತೇಜಸ್ವಿನಿ ಕುಂಕುಮಾದಿ ತೈಲ, ಮತ್ತೆ ಸಿರಮ್ ಫೇಸ್ ವಾಶ್. ಈ ಫೇಸ್ ವಾಶ್ ಅನ್ನು ಹೇಗೆ ಮಾಡಬಹುದು, ಅದನ್ನು ಫೇಸ್ ವಾಶ್ ಹಾಕಿ ಏನು ಮಾಡ್ತಾ ಇದ್ದೇವೆ ಅದು ನ್ಯಾಚುರಲ್, ಏನು ಕೆಮಿಕಲ್ಸ್ ಇಲ್ಲದೆ ನಾವಿಲ್ಲಿ ಮಾಡ್ತಾ ಇದ್ದೇವೆ. ನೋಡಿ ಇದರಲ್ಲಿ ನಾವು ಏನೇನು ಹಾಕಿದ್ದೇವೆ ನೋಡಿ, ಇದು ಮುಲ್ತಾನಿ ಮಿಟ್ಟಿ, ಗೇರು ಮಿಟ್ಟಿ, ಗೋಮಯದ ರಸ, ಮತ್ತೆ ಗುಲಾಬಿ ಹೂ, ಅಲುವೇರಾ, ಪೀಲಿಸರ್ಸು, ಯೆಲ್ಲೋ ಮಸ್ಟರ್ಡ್ ಅಂದ್ರೆ ಬಿಳಿ ಸಾಸಿವೆ ಅಂತ ಹೇಳ್ತೇವೆ, ಮತ್ತೆ ಕೈಬೇವಿನ ಎಲೆ, ಈ ರೀತಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಣಗಿಸಿ ಇದರ ಪೌಡರ್ ಮಾಡ್ತೇವೆ. ಇದೇ ರೀತಿ ಪೌಡರ್ ಮಾಡ್ತೇವೆ. ಈ ಪೌಡರ್ ನಂತರ ಇದರಲ್ಲಿ ನಾವು ಅಲಲೆಕಾಯಿ, ಹರಿತಕಿ ಏನು ಹಾಕ್ತಾ ಇದ್ದೇವೆ, ನೀಮ್ ಎಲೆಯ ಪೌಡರ್ ಹಾಕ್ತಾ ಇದ್ದೇವೆ, ಅರಶಿನ ಹಾಕ್ತಾ ಇದ್ದೇವೆ, ಮಂಜಿಷ್ಟ ಹಾಕ್ತಾ ಇದ್ದೇವೆ. ಇದನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಚಂದನ ಹಾಕ್ತಾ ಇದ್ದೇವೆ. ಇದು ಚಂದನ, ಆ ಚಂದನ ಎಲ್ಲ ಹಾಕಿ ಎಲ್ಲ ರೆಡ್ ಚಂದನ ಅಂತ ಹೇಳ್ತೇವೆ. ಈ ಚಂದನವನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಒಂದು ಪೌಡರ್ ತಯಾರು ಮಾಡ್ತೇವೆ. ಅದರ ಹೆಸರೇ ತೇಜಸ್ವಿನಿ ಫೇಸ್ ಪ್ಯಾಕ್ ಪೌಡರ್. ರಾಧಾಸುರಭಿ ಗೋಶಾಲೆಯಲ್ಲಿ ನಾವು ಮಾಡ್ತಿರೋದು ಟೋಟಲಿ ನ್ಯಾಚುರಲ್, ಯಾವುದೇ ಕೆಮಿಕಲ್ಸ್ ಇಲ್ಲ. ಇದನ್ನು ಹೇಗೆ ಬಳಸಬಹುದು ಈ ಪೌಡರನ್ನು, ಮತ್ತೆ ಅದರ ನಂತರ ಅದನ್ನು ನಾನು ಹೇಳ್ತೇನೆ ಈಗ. ಅದರ ನಂತರ ಒಂದಷ್ಟು ವಸ್ತುಗಳನ್ನು ಹಾಕಿ, ಅಂದ್ರೆ ನೀಮ್ ಇರಲಿ, ಅರಶಿನ ಇರಲಿ, ಕುಕುಂಬರ್ ಇರಲಿ, ಗಂಜಿ ಇರಲಿ, ತುಂಬಾ ಅನೇಕ ಪ್ರಕಾರದ ವಸ್ತುಗಳನ್ನು ಹಾಕಿ, ಎಳ್ಳೆಣ್ಣೆ, ತೆಂಗಿನ ಎಣ್ಣೆ, ರೈಸ್ ಬ್ರ್ಯಾನ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್, ಫ್ಲೆಕ್ಸ್ ಸೀಡ್ಸ್ ಆಯಿಲ್, ಹಾಗೆ ಅನೇಕ ಪ್ರಕಾರದ ಆಯಿಲ್ಗಳನ್ನು ಬಳಸಿ ಒಂದು ಎಣ್ಣೆಯನ್ನು ಮಾಡಿದ್ದೇವೆ, ಸಿರಮ್ ಅಂತ. ಇನ್ನೊಂದು ಫೇಸ್ ವಾಶ್ ನೋಡಿ, ಇದು ತುಂಬಾ ಚೆನ್ನಾಗಿ ನ್ಯಾಚುರಲ್ ರೀತಿಯಲ್ಲಿ ಮಾಡಿದ್ದು. ಇದೆಲ್ಲ ವಸ್ತುಗಳನ್ನು ಹಾಕಿ ಅದರಲ್ಲಿ ಮಾಡಿದ್ದೇವೆ. ಸುಂದರವಾದಂತ ಆ ಮುಖ ಕಾಂತಿ ಬರ್ತದೆ. ಇದನ್ನು ಹಾಕಿ ನೋಡಿ, ಗ್ಯಾರಂಟಿ ಕೊಡ್ತೇವೆ, ನಾವು ಗ್ಯಾರಂಟಿ ಕೊಡ್ತೇವೆ. ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಿಮ್ಮ ಮುಖನೂ ಚೆನ್ನಾಗಿ ಆಗ್ತದೆ, ಭೂಮಿ ಉಳಿತದೆ, ಗೋವು ಉಳಿತದೆ, ಗೋ ಸೇವೆನೂ ಆಗ್ತದೆ. ಅದರಿಂದ ಇದನ್ನು ಡೈಲಿ ಯೂಸ್ ಮಾಡಬಹುದು. ಇಲ್ಲಿ ಸಿಗ್ತದೆ, ನಾವು ಅದರಲ್ಲಿ ಅಡ್ರೆಸ್ ಅಲ್ಲಿ ಕೊಟ್ಟಿದ್ದೇವೆ. ಹೇಗೆ ಬಳಸಬಹುದು ನೋಡಿ, ಸುಲಭದಲ್ಲಿ ಹೇಳ್ತೇನೆ ನಾನು. ಈ ಎಣ್ಣೆಯನ್ನು ಇದು 3 ಒಟ್ಟಿಗೆ ತಗೊಳ್ಬೇಕು ನೀವು, ಅಥವಾ ಒಂದು ತಗೊಂಡ್ರೂ ಆಗ್ತದೆ. ಈಗ ಇದು ಎಣ್ಣೆ, ಈ ಎಣ್ಣೆಯನ್ನು ನೀವು 5 ಡ್ರಾಪ್, ಇದರಲ್ಲಿ ಡ್ರಾಪರ್ಸ್ ಇದೆ, ಈ ಡ್ರಾಪ್ ಇಂದ 5 ಬಿಂದುವನ್ನು ನಾವು ತಗೊಂಡು ರಾತ್ರಿ ಹೊತ್ತು ಕೈಗೆ ಹಾಕಿ ಒಳ್ಳೆ ಬಿಸಿ ಆಗುವ ತನಕ ಕೈಯಲ್ಲಿ ಉಜ್ಜಿ ಮಸಾಜ್ ಮಾಡಬೇಕು.
ಎಲ್ಲಿಗೆ ಪ್ರತಿಯೊಂದು ಹೀಗೆ ಎಲ್ಲ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಎಲ್ಲ ಫೇಸಿಗೆ. ನಮ್ಮಲ್ಲಿ ಗಡ್ಡ ಇದೆ, ಗಡ್ಡ ಇಲ್ಲದವರಿಗೆ ಒಳ್ಳೆಯದದು. ಹಾಗೆ ಮಸಾಜ್ ಮಾಡ್ತಾ ಹೆಂಗಸರು ಸ್ಪೆಷಲಿ ಮಸಾಜ್ ಮಾಡಿ ತುಂಬ ಚೆನ್ನಾಗಿ ಒಂದು 5 ನಿಮಿಷ ಒಳ್ಳೆ ಚೆನ್ನಾಗಿ ಮಸಾಜ್ ಮಾಡಿ ಮಲಗಿಬಿಡಿ. ಬೆಳಿಗ್ಗೆ ಎದ್ದು ಈ ಪೌಡ್ರ್ ಏನಿದೆ, ಈ ಪೌಡ್ರ್ ಈಗ ರೆಡಿ ಆಗ್ತಾ ಇದೆ. ಈ ಪೌಡ್ರ್ ಫೈನ್ ಪೌಡ್ರ್ ಸಿಗ್ತದೆ, ಇದೇ ರೀತಿ ಪೌಡ್ರ್ ಸಿಗ್ತದೆ ನಿಮಗೆ. ಆ ಪೌಡ್ರನ್ನು ಸ್ವಲ್ಪ ಕೈಗೆ ಹಾಕಿ ಒಂದು ಅರ್ಧ ಚಮಚ ಸಾಕು. ಮತ್ತೆ ಅದಕ್ಕೆ ಗಂಜಿ ರೈಸ್ ವಾಟರ್ ಉಂಟಲ್ವಾ, ರೈಸ್ ವಾಟರ್, ನೀವೇನು ಅಕ್ಕಿ ಅನ್ನ ತಿಂತ ಇದ್ದೀರಿ ಅದನ್ನು ತೊಳೆಯುವಾಗ ಅದರಲ್ಲಿ ನೀರು ಸಿಗ್ತದೆ, ಅಥವಾ ಅದು ಬೆಂದ ನಂತರ ಅದರ ನೀರು ಸಿಗ್ತದೆ. ಅದಕ್ಕೆ ರೈಸ್ ವಾಟರ್ ಅಥವಾ ಅದಕ್ಕೆ ಗಂಜಿ ಅಂತ ಹೇಳ್ತೇವೆ, ಗಂಜಿ ತೆಲಿ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ, ತಿಳಿ ಅಂತ ಹೇಳ್ತೇವೆ. ಆ ತೆಲಿಯಿಂದ ಅದಕ್ಕೆ ಹಾಕಿ, ಅಥವಾ ಹಾಲು ಹಾಕಿ ಅದನ್ನು, ಹಾಲು ಇದರಲ್ಲಿಯೂ ಇದೆ, ಅದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ, ಆ ಪೇಸ್ಟ್ ಮಾಡಿದ ನಂತರ ಅದನ್ನು ಮುಖಕ್ಕೆ ಹಾಕಿದೆ. ಎಲ್ಲ ಪೇಸ್ಟ್ ಪ್ಯಾಕ್ ಮಾಡಬೇಕು. ಸ್ವಲ್ಪ ಹಾಕಿದ ಪ್ಯಾಕ್ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ರಬ್ಬಿಂಗ್ ಮಾಡ್ತಾ ತಣ್ಣೀರಲ್ಲಿ ತೊಳೆಯಿರಿ. ತಣ್ಣೀರಲ್ಲಿ ತೊಳೆದು ಮತ್ತೆ ಈ ಫೇಸ್ ವಾಶ್ ಏನು ಶಾಂಪೂ ಇದೆ, ಲಿಕ್ವಿಡ್ ಇದೆ, ಅದರಿಂದ ಅದನ್ನು ಸ್ವಲ್ಪ ರಬ್ಬಿಂಗ್ ಮಾಡಿ ತಣ್ಣೀರಲ್ಲಿ ತೊಳೆದು ನಿಮ್ಮ ಫೇಸ್ ಅನ್ನು ನೋಡಿ ಯಾವುದೇ ಪ್ರಕಾರದ ಕಪ್ಪು ಕಲೆಗಳಿರಲಿ, ಏನು ಕಪ್ಪು ಕಲೆಯಲ್ಲಿ ಕಣ್ಣಿನ ಅಡಿಯಲ್ಲಿರಲಿ, ಅದೆಲ್ಲ ಸರಿ ಹೋಗಿ ನೀವು ಏನ್ ಹೇಳ್ತಾರೆ, ಸೂರ್ಯನ ಕಿರಣಗಳ ಏನು ಎಫೆಕ್ಟ್ ಬೀಳದೆ, ಸ್ಕಿನ್ಗೆ ಎಫೆಕ್ಟ್ ಆಗದೆ ಅದನ್ನು ನಮ್ಮ ಬಾಡಿಯನ್ನು ಕಾಯ್ದುಕೊಳ್ತದೆ. ಇದನ್ನೇ ನಾವು ಬಾಡಿಗೂ ಹಾಕೊಳ್ಬಹುದು, ಏನು ತೊಂದರೆ ಇಲ್ಲ. ನೀವು 60 ವರ್ಷದ ಪ್ರಾಯದಲ್ಲಿ ಹೆಂಗಾಗಿ ಕಾಣ್ತಾರೆ, ಇದು ಗ್ಯಾರಂಟಿ ಕೊಡ್ತೇವೆ ನಾವು. ಯಾಕಂದ್ರೆ ಇದು ಟೋಟಲಿ ನ್ಯಾಚುರಲ್, ಇದರಲ್ಲಿ ಯಾವುದೇ ಪ್ರಕಾರದ ಕೆಮಿಕಲ್ಸ್ ಇಲ್ವೇ ಇಲ್ಲ, ಏನಿಲ್ಲ ಕೆಮಿಕಲ್ಸ್ ಅಂತ. ಕೆಮಿಕಲ್ಸ್ ಇಲ್ಲದ ವಸ್ತುಗಳನ್ನು ನೀವು ಬಳಸಿದಾಗ ನಿಮ್ಮ ಶರೀರದಲ್ಲಿ ಒಂದು ಕಾಂತಿಯೇ ಬೇರೆ ಇರ್ತದೆ. ಅದರಿಂದ ಎಲ್ಲರೂ ಇದನ್ನು ಬಳಸಿ ಗೋಮಾತೆಯನ್ನು ಉಳಿಸಿ, ಭೂಮಿಯನ್ನು ಉಳಿಸಿ, ನಮ್ಮನ್ನು ನಾವು ಉಳಿಸೋಣ ಅಂತ ಹೇಳ್ತಾ, ಜೈ ಗೋಮಾತಾ, ಜೈ ಗೋಪಾಲ.